ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ಗಣಿತ ಮಾಧ್ಯಮ ಕನ್ನಡ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ಬಿಡಿಸಬೇಕಪ್ಪ ಅಂದರೆ ಅದು ಬೋರ್ಡಿಂದ ಬಂದಿರುವಂಥ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಈ ಪ್ರಶ್ನೆ ಪತ್ರಿಕೆಯ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತದೆ ಅನ್ನೋದನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು. ಹಾಗಾದರೆ ಮೊದಲೇ ಪ್ರಶ್ನೆ, 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಪ್ಷನ್ ಸಿ 2 ಗುಣಾಕಾರ 3 ಗುಣಾಕಾರ 3 ಗುಣಾಕಾರ 5. ಪ್ರಶ್ನೆ 2, a1x + b1y + c1 = 0 ಮತ್ತು a2x + b2y + c2 = 0 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ. ಆಪ್ಷನ್ ಬಿ ಸರಿಯಾದ ಉತ್ತರ. a1/a2 = b1/b2 ≠ c1/c2. ಪ್ರಶ್ನೆ 3, p ಆಫ್ x ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು -3 0 -1 -5 0 -6 ಹಾಗೂ 2 0 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಮತ್ತು 2 ಆಗಿರುತ್ತದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದಾಗ ಸಾಮಾನ್ಯ ವ್ಯತ್ಯಾಸ 2. ಪ್ರಶ್ನೆ 5, -4 2 ಮತ್ತು -2 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು -3 ಮತ್ತು 4. tan θ 1 ಆದರೆ sec θ ನ ಬೆಲೆ √2. ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. ಆಪ್ಷನ್ ಸಿ ನೋಡ್ರಿ, 1/3 πr² h + 2/3 πr³. ಪ್ರಶ್ನೆ 8, ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು 0.75 ಆಗಿರುತ್ತದೆ. ಪ್ರಶ್ನೆ 9, 7 ಮತ್ತು 12ರ ಮಸಹ 1. ಎ, ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ax² + bx + c = 0. a is not equal to 0. ನೆಕ್ಸ್ಟ್ ಪ್ರಶ್ನೆ 11, ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ a = 1/4 πr². ತ್ರಿಜ್ಯ r ಮತ್ತು ಎತ್ತರ h ಆಗಿರುವ ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ v = πr²h. ಮಧ್ಯಾಂಕ l + n/2 - cf / f × h. ಈ ಸೂತ್ರದಲ್ಲಿ l ಏನನ್ನು ಪ್ರತಿನಿಧಿಸುತ್ತದೆ? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿಯನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ 14, ABC ತ್ರಿಭುಜದಲ್ಲಿ DE ಸಮಾಂತರ BC, AD = 1.5 cm, BD = 3 cm, AE = 1 cm ಆದರೆ ECಯ ಬೆಲೆಯನ್ನು ಕಂಡುಹಿಡಿಯಿರಿ. ECಯ ಬೆಲೆ 2 cm. ನೆಕ್ಸ್ಟ್ ಪ್ರಶ್ನೆ 15, ಇಲ್ಲಿ ತ್ರಿಭುಜ POQ ದ ಬೆಲೆಯನ್ನು ಕಂಡುಹಿಡಬೇಕು. 100 ಅಂತ ಆಗುತ್ತೆ. ನೆಕ್ಸ್ಟ್ ವರ್ಗಾಂತರ 10ರಿಂದ 25ರ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ಅದು 17.5 ಆಗಿರುತ್ತದೆ. ಇನ್ನು ಕೆಳಗಿನ ಚಿತ್ರದಲ್ಲಿ cos A ಮತ್ತು cosec C ಬೆಲೆಯನ್ನು ಕಂಡುಹಿಡಿಯಿರಿ. ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಎಂದನ್ನು ಕಂಡುಹಿಡಿಯಿರಿ. ಸೂತ್ರ an = a + n - 1d, n = 18 ಅಂತ ಬರುತ್ತೆ, 18. ಇನ್ನು 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಪದಗಳ ಮೊತ್ತ ಕಂಡುಹಿಡಿಯಿರಿ. Sn = n/2 a + an. ಇನ್ನು ಬಿಡಿಸಿರಿ. x - 3/x = 2 ಅಂತ ಆದಾಗ x = 3, x = -1. 1 6 ಮತ್ತು 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. xy = 2 ಮತ್ತು 5 ಅಂತ ಆಗುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಆಮೇಲೆ ಬರೋದು 23,
ನೆಕ್ಸ್ಟ್ 25ನೇ ಪ್ರಶ್ನೆ ನೋಡಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಪ್ರಶ್ನೆ 26. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಮತ್ತು 4 ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ. ಅಥವಾ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ 27. 5 cos square 60 degree plus 2 sec square 30 degree minus tan square 45 degree whole divided by sin square 30 plus cos square 30. ಉತ್ತರ 67/12. ಇನ್ನು ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ದತ್ತಾಂಶಗಳ ಸರಾಸರಿ ಅಥವಾ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಬಹುದು. ಪ್ರಶ್ನೆ 30 ನೋಡಿ. ಸಾಧಿಸಬೇಕು. CA² = CB × CD ಎಂದು ಸಾಧಿಸಿ. ಪ್ರೂವ್ ದ್ಯಾಟ್. ಪ್ರಶ್ನೆ 31. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ ಎಂದು ಸಾಧಿಸಿರಿ. ನೆಕ್ಸ್ಟ್ ವಯಸ್ಸನ್ನು ಕಂಡುಹಿಡಿಯಬೇಕು. ತಂದೆಯ ವಯಸ್ಸು. ಪ್ರಶ್ನೆ 32. ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ 400 ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಇದಕ್ಕೆ ಬೇಕು ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 34ನೇ ಪ್ರಶ್ನೆ. ನಕ್ಷೆಯನ್ನು ತೆಗಿಬೇಕು. ಗ್ರಾಫ್. ಮುಂದಕ್ಕೆ 35. ಪ್ರಶ್ನೆ ಸಂಖ್ಯೆ 35. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ರಿ. ಎರಡು ತ್ರಿಭುಜಗಳ ಒಂದು ತ್ರಿಭುಜ 3 ಬಾಹುಗಳ ಮತ್ತೊಂದು ತ್ರಿಭುಜದ 3 ಬಾಹುಗಳನ್ನೇ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಆ ಎರಡು ತ್ರಿಭುಜಗಳ ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ನೆಕ್ಸ್ಟ್ ಪ್ರಶ್ನೆ 37. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಪ್ರಶ್ನೆ 38. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳಿರುವ ಮೊತ್ತ 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 21ನೇ ಪದ -36. ಮೊದಲ 21 ಪದಗಳು Sn = n/2 a + an. ಇದಿಷ್ಟು ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆ 3 2024-25ನೇ ಸಾಲಿನ ಗಣಿತ ವಿಷಯ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.